ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದು 13ನೇ ದಿನದ ಕಗ್ಗವನ್ನು ಕಲಿಯೋಣ. ಇಂದಿನ ಕಗ್ಗ ಯಾವುದು ಅಂದರೆ ಅನ್ನ ಉಣ್ಣುವಂದು ಕೇಳಿ ಎಂಬ ಕಗ್ಗ. ಹೇಳಿಕೊಡ್ತೀಯಾ? ಅನ್ನ ಉಣ್ಣುವಂದು ಕೇಳ್, ಅನ್ನ ಉಣ್ಣುವಂದು ಕೇಳ್, ಅದನ್ನು ಬೇಯಿಸಿದ ನೀರು, ಬೇಯಿಸಿದ ನೀರು. ನಿನ್ನ ದುಡಿತದ ಬೆಮರೋ, ನಿನ್ನ ದುಡಿತದ ಬೆಮರೋ, ಪೆರರ ಕಣ್ಣೀರು, ಕಣ್ಣೀರು. ತಿನ್ನು ನೀಂ ಜಗಕ್ಕೆ, ತಿನ್ನಲಿ ತಿನ್ನಿತ ಮಿಕ್ಕೂಟ, ತಿನ್ನಲಿ ತಿನ್ನಿತ ಮಿಕ್ಕೂಟ. ಜೀರ್ಣಿಸದ ಋಣಶೇಷ, ಜೀರ್ಣಿಸದ ಋಣಶೇಷ. ಮಂಕುತಿಮ್ಮ ಜೀರ್ಣಿಸದ ಋಣಶೇಷ, ಜೀರ್ಣಿಸದ ಋಣಶೇಷ. ಮಂಕುತಿಮ್ಮ. ಇನ್ನೊಮ್ಮೆ, ಅನ್ನ ಉಣ್ಣುವಂದು ಕೇಳ್, ಅನ್ನ ಉಣ್ಣುವಂದು ಕೇಳ್, ಅದನ್ನು ಬೇಯಿಸಿದ ನೀರು, ಅದನ್ನು ಬೇಯಿಸಿದ ನೀರು. ನಿನ್ನ ದುಡಿತದ ಬೆಮರೋ, ನಿನ್ನ ದುಡಿತದ ಬೆಮರೋ, ಪೆರರ ಕಣ್ಣೀರು, ಪೆರರ ಕಣ್ಣೀರು. ತಿನ್ನು ನೀಂ ಜಗಕ್ಕೆ, ತಿನ್ನು ನೀಂ ಜಗಕ್ಕೆ, ತಿನ್ನಲಿ ತಿನ್ನಿತ ಮಿಕ್ಕೂಟ, ತಿನ್ನಲಿ ತಿನ್ನಿತ ಮಿಕ್ಕೂಟ. ಜೀರ್ಣಿಸದ ಋಣಶೇಷ ಮಂಕುತಿಮ್ಮ, ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಈಗ ರಾಗದಲ್ಲಿ ಅನ್ನ ಉಣ್ಣುವಂದು ಕೇಳ್, ಅದನ್ನು ಬೇಯಿಸಿದ ನೀರು, ಅನ್ನ ಉಣ್ಣುವಂದು ಕೇಳದನ್ನು ಬೇಯಿಸಿದ ನೀರು. ನಿನ್ನ ದುಡಿತದ ಬೆಮರ ಪೆರರ ಕಣ್ಣೀರೋ, ನಿನ್ನ ದುಡಿತದ ಬೆಮರ ಪೆರರ ಕಣ್ಣೀರೋ. ತಿನ್ನು ನೀಂ ಜಗಕ್ಕೆ, ತಿನ್ನಲಿ ತಿನ್ನಿತ ಮಿಕ್ಕೂಟ, ತಿನ್ನು ನೀಂ ಜಗಕ್ಕೆ, ತಿನ್ನಲಿ ತಿನ್ನಿತ ಮಿಕ್ಕೂಟ. ಜೀರ್ಣಿಸದ ಋಣಶೇಷ ಮಂಕುತಿಮ್ಮ, ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಈಗ ಇಬ್ರು ಒಟ್ಟಿಗೆ ಹೇಳೋಣವಾ? ಅನ್ನ ಉಣ್ಣುವಂದು ಕೇಳ್, ಅದನ್ನು ಬೇಯಿಸಿದ ನೀರ್, ನಿನ್ನ ದುಡಿತದ ಬೆಮರ ಪೆರರ ಕಣ್ಣೀರೋ. ತಿನ್ನು ನೀಂ ಜಗಕ್ಕೆ, ತಿನ್ನಲಿ ತಿನ್ನಿತ ಮಿಕ್ಕೂಟ, ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಧನ್ಯವಾದಗಳು. ವಂದನೆಗಳು.